ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಎಲ್ಲಿ ಹೊಂಟಿನಪ್ಪ ಅಂದ್ರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಎಲ್ಲಿ ಹೊಂಟಿ ಅಂತ. ನನ್ನ ಫ್ರೆಂಡನ್ನು ಕರೆದೆ, ಆದರೆ ಅವು ಬರಲೇ ಇಲ್ಲ. ಹಾಗಾಗಿಸಿ ಒಬ್ಬನೇ ಹೋಗ್ಬೇಕಂತ ಒಂದು ಪರಿಸ್ಥಿತಿ ಬಂತು. ಹಂಗಾಗಿಸಿ ಒಬ್ಬ ಹೊಂಟಿದ್ದೆ. ಫಸ್ಟ್ ಟೈಮ್ ನಾನು ಬೈಕ್ ರೈಡ್ ಹೋಗ್ತಿರೋದು. ನೆಕ್ಸ್ಟು 1K ಫಾಲೋವರ್ಸ್ ಆದ್ರೆ ನೆಕ್ಸ್ಟು ಯಾರನ್ನ ಬೇಕಾದ್ರೆ ನಾನು ಸೆಲೆಕ್ಷನ್ ಮಾಡ್ತೀನಿ. ಬಟ್ ಕಮೆಂಟ್ ಮಾಡಿ ಅಲ್ಲಿಗೆ ಹೋಗೋಣ ಅಂತೇಳಿಸಿ ನಾನು ಸ್ವಂತ ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ. 1K ಫಾಲೋವರ್ಸ್ ಆಗಬೇಕು. ಏನಾಯಿತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವನೇ ನಿಜವಾದ ಆತ್ಮೀಯ ಅಥವಾ ನಿಜವಾದ ಸ್ನೇಹಿತ ಎಂದು ಹೇಳ್ಬೋದು. ಯಾಕಂದ್ರೆ ಅಂಥ ಸ್ನೇಹಿತರು ಸಿಗಬೇಕಂದ್ರೆ ಭಾಳ ಕಷ್ಟ. ಈಗಿನ ಕಾಲದಲ್ಲಿ ಕೆಲವು ತಪ್ಪುಗಳನ್ನು ನಮ್ಮ ಮೇಲೆ ದೂರ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರಿದ್ದಂಗೆ ಜೀವನ ಆಗುತ್ತೆ. ಯಾರೂ ಇಲ್ಲಾಂದ್ರೆ ಜೀವನ ಏನೂ ನಿಲ್ಲಲ್ಲ. ಹಾಗಾಗಿ ಈ ಥರ ಒಂದು ವ್ಯೂ ಪಾಯಿಂಟ್ ಸಿಕ್ತು. ಹಂಗಾಗಿಸಿ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ನಮ್ಮ ಪಯಣ ಮುಂದೆ ಇರುತ್ತೆ. ಇನ್ನು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. 1K ಫಾಲೋವರ್ಸ್ ಬೇಗ ಮಾಡಿ, ಬೇಗ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ. ಏನಂತೀರ? ನಿಮ್ಮಲ್ಲಿ ಯಾರು ಬೇಕಾದ್ರೆ ಕರ್ಕೊಂಡು ಹೋಗೋದು ನಾನು. ಕಮೆಂಟ್ ಮಾಡಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಇಲ್ಲ ಅಂತೇಳಿ. ನೆಕ್ಸ್ಟು ಬೈಕ್ ರೈಡ್ ಮಾಡೋಣ. ನಮ್ಮ ರಾಯಚೂರಲ್ಲಿ ಒಂಥರ ಮರುಭೂಮಿ ಪ್ರದೇಶ ಇರೋ ಥರ ಐತೆ. ಹಂಗಾಗಿಸಿ ಎಲ್ಲ ನೋಡಿ 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 ಸಾಕಾದಾಗ ಹೆಂಗ ಒಂದು ಅವಕಾಶ ಸಿಕ್ತಿ. ಹಂಗಾಗಿಸಿ ಈ ಥರ ಒಂದು ಟ್ರಿಪ್ ಪ್ಲ್ಯಾನು ಅನ್ಕೊಂಡಿದ್ದಿಲ್ಲ ನಾನು ಹೋಗ್ತೀನಿ ಅಂತೇಳಿಸಿ. ಹಂಗಾಗಿಸಿ ನಮ್ಮ ಫ್ರೆಂಡು ಫೋನ್ ಮಾಡಿದಾಗ ಒಂದೇ ಮಾತಿಗೆ ನಾ ಬರ್ತೇನೆ ಅಂತೇಳಿಗಿಸಿ ಈ ಥರ ಒಂದು ಟ್ರಿಪ್ ಮಾಡಿದ್ದೆ. ಒಳ್ಳೆ ರೈಡು. ಯಾಕಂದ್ರೆ ಹೋಗುವಂಥ ಪ್ಲೇಸ್ಕಿನ ಹೋಗುವಂಥ ಜಾಗದಕ್ಕಿಂತ ಇಲ್ಲಿ ಮಾಡಿದಂಥ ರೈಡು, ಇಲ್ಲಿ ಹೋದಂಥ ಕ್ಷಣಗಳು, ಇಲ್ಲಿ ಹೋದಂಥ ಒಂದು ಜಾಗಕ್ಕಿಂತ ಒಂದು ದಾರಿನೇ ನೆನಪು ಉಳಿಯುವಂಥ ಕ್ಷಣ ಆಗಿತ್ತು. ಈ ಥರ ವ್ಯೂ ಪಾಯಿಂಟ್ಗಳನ್ನು ದಾರಿಯಲ್ಲಿ ಮಧ್ಯೆ ದಾರಿಯಲ್ಲಿ ಸಿಕ್ಕಾಗ ಒಂಥರ ಏನೋ ಒಂಥರ ಖುಷಿ. ಈ ಫಸ್ಟು ಆ್ಯಕ್ಚುಲಿ ನಾವು ಈ ಪ್ಲೇಸ್ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಹಾಗಾಗಿ ಇಲ್ಲಿ ಹೋದಾಗ ಟೈಮ್ ಆಗಿತ್ತು. ಯಾಕಂದ್ರೆ 1 ಗಂಟೆ 2 ಗಂಟೆ ಆಗಿತ್ತು. ಹಂಗಾಗಿಸಿ ಬೇಗ ನಾವು ಹೋಗುವಂಥ ಪ್ಲೇಸು ದೂರ ಇತ್ತು. ಇಲ್ಲಿಂದ 15 ಕಿಲೋಮೀಟ್ರ್ ಇತ್ತು. ಹಂಗಾಗಿಸಿ ಅಲ್ಲಿಗೆ ಹೋಗ್ಬೇಕಾಯ್ತು. ಇದನ್ನು ಬಿಟ್ಟಿಗಿಸಿ ಅಲ್ಲಿ ಕಾಣಿಸ್ತಾ ನೋಡು ಚೂರು ಕಪ್ಪಾಗಿ, ಅದನ್ನೇ ಆಕಳು ಗವಿ ಅಂತಾರೆ. ಅದು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಂದ್ರು. ಹಂಗಾಗಿಸಿ ಹೋಗಿ ಬರ್ಬೇಕಾದ್ರೆ ಟೈಮ್ ಆಗುತ್ತೆ. ಮತ್ತು ಇಲ್ಲೊಂದು ಚೂರು ಆಫ್ ರೈಡ್ ಇತ್ತಲ್ಲ. ಹಂಗಾಗಿಸಿ ಅಲ್ಲೇ ಹೋಗಿಸಿ ಇಲ್ಲಿ ಬರೋಣ ಅಂತಂದಿಸಿ ಹೋದ್ವಿ. ಯಾಕಂದ್ರೆ ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ ಅಂತಂದು ಅಂದ್ಕೊಂಡು ನಮ್ಮ ಪಯಣ ಮುಂದೆ ಸಾಗಿತ್ತು. ಬಟ್ ಇಲ್ಲಿ ನೋಡಿದ್ರೆ ದಾರಿ ಚೆನ್ನಾಗಿ ಕಾಣಿಸ್ತು. ಆರಾಮ್ ಹೋಗಿ ಬರ್ಬೋದು ಅನ್ನಿಸ್ತಿ. ಬಟ್ ಮುಂದೆ ಹೋಗೋಗುತ್ತಾ ಅದು ಹೇಳ್ಕೇಲೇಬಾರ್ದು, ಹಂಗಿತ್ತು. ಆದ್ರೆ ನಾನು ಈ ಥರ ಒಂದು ದಾರಿ ಐತೆ, ಈ ಥರ ಒಂದು ಪ್ಲೇಸ್ ಐತೆ ಅಂತಂದ್ರೆ ಸತ್ಯವಾಗಲು ನಾನು ಓದ್ತಿದ್ದಿಲ್ಲ. ಆ ಥರ ಇತ್ತು. ಬಟ್ ಇಂಥ ದಾರಿ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪ್ಲೇಸ್ ಇದು. ಯಾಕಂದ್ರೆ ಹೋದಂಥ ಸ್ಥಳಕ್ಕಿಂತ ಈ ದಾರಿನೇ ನನಗೆ ಭಾಳ ಇಷ್ಟವಾಯಿತು. ಯಾಕಂದ್ರೆ ಈ ಥರ ಗಾಡಿ ತಗೊಂಡು ಬೈಕ್ ತಗೊಂಡು ಹೋಗ್ಬೇಕಾದ್ರೆ 2 ಬ್ರೇಕ್ ಹಿಡಿದ್ರೆ ನಿಂದಿರ್ತಿಲ್ಲ. ಆ ಥರ ಒಂದು ದಾರಿ ಇದು. ಫುಲ್ಲು ಕಚ್ಚಾ ರೋಡು, ಹಾಫ್ ರೈಡ್ ಇತ್ತಲ್ಲ. ಹಂಗಾಗಿ ಒಂದು ಬುಲಾರ್ ಹೆಂಗೆ ಬಿದ್ದಿತ್ತಂದ್ರೆ ಅದನ್ನು ನೋಡೋಕ್ಕೂ ಆಗಲ್ಲ, ಅಷ್ಟೊಂದು ಕೆಳಗೆ ಹೋಯಿತು. ಆದ್ರೆ ಅದನ್ನು ನೋಡೇ ನನಗೆ ಭಯ ಬಿಡ್ತು. ಎಲ್ಲಿ ಅದನ್ನು ವಿಡಿಯೋ ಮಾಡೋಕ್ಕೂ ನನಗೆ ಇಷ್ಟ ಆಗಲಿಲ್ಲ. ಯಾಕಂದ್ರೆ ನಾವು ಎಲ್ಲೇನು ಬಿದ್ದರೆ ಏನಪ್ಪ ಅಂದಿಸಿ ಮೊದಲು ಗಾಡಿ ಚೆನ್ನಾಗಿ ಹೋಗಿ ಚೆನ್ನಾಗಿ ಬರ್ಬೇಕನ್ನೋದೇ ನನ್ನ ಉದ್ದೇಶ ಆಗಿತ್ತು. ಫಸ್ಟ್ ಟೈಮ್ ಹೋಗಿದ್ನಲ್ಲ. ಹಂಗಾಗಿಸಿ ಸ್ವಲ್ಪ ಹೆವಿ ಕಷ್ಟ ಅನಿಸ್ತಿ. ಆದ್ರೆ ಭಾಳ ಇಷ್ಟ. ಯಾಕಂದ್ರೆ ಇದು ಮರೆಯಲಾರ್ದಂಥ ಒಂದು ಜಾಗ ಅನಿಸಿಬಿಡ್ತಿ. 2 ಬ್ರೇಕ್ ಹಿಡಿದ್ರು ಹಂಗೆ ಹೋಗ್ತಿತ್ತು. ಅಷ್ಟೊಂದು ದಾರಿ ಚೆನ್ನಾಗಿಲ್ಲ. ಬಟ್ ಇದೇ ಒಂಥರ ಥ್ರಿಲ್ ಬರೋದು. ಯಾವ ಬೈಕು ತಿರುಗಾಡಲ್ಲ, ಯಾವ ಗಾಡಿ ತಿರುಗಲ್ಲ. ಅಪರೂಪ ಅಲ್ಲಿ ಟೂರಿಸ್ಟ್ ಮಾತ್ರ, ಟ್ರಕ್ಕಿಂಗ್ಗಳು ಮಾತ್ರ ಗಾಡಿಗಳು. ಅದು ಎಲ್ಲೋ ಒಂದು, ಯಾಕಂದ್ರೆ ದಾರಿ ನೋಡಿಲ್ಲ, ಅದ್ರ ಪ್ಲೇಸ್ ಗೊತ್ತಿಲ್ಲ, ಅದು ಹೆಂಗೈತೆ ಅಂತ ಗೊತ್ತಿಲ್ಲ, ನೋಡಿಲ್ಲ. ಆದ್ರೂ ಹೋಗಿದ್ದೆ. ಒನ್ ಟೈಮರ ಈ ಥರ ಹೋಗ್ಬೇಕು. ಯಾಕಂದ್ರೆ ಜೀವನ ಇರೋದು ಒಂದೇ ಟೈಮ, ನೆಕ್ಸ್ಟ್ ಇರಲ್ಲ. ಅವಾಗ ಹೋಗಿ ಈ ಥರ ಒಂಥರ ಟ್ರಿಪ್ ಮಾಡಬೇಕು.
ನೆಕ್ಸ್ಟ್ 1K ಫಾಲೋವರ್ಸ್ ಆದಾಗ ಇದೇ ಥರ ಬೈಕ್ ರೈಡು ಮಾಡ್ಬೇಕಂತ ಒಂದು ಆಸೆ ಐತೆ. ಬೇಗ 1K ಫಾಲೋವರ್ಸ್ ಮಾಡಿ. ನಿಮ್ಮಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಕಮೆಂಟ್ ಮಾಡಿ ಎಲ್ಲಿಗೆ ಹೋಗ್ಬೇಕಂತ. ಈ ಥರ ಒಂದು ದಾರಿ ಐತೆ ಅಂದ್ರೆ ಸತ್ಯವಾಗ್ಲೂ ನಾನು ಬರ್ತಿದ್ನೇ ಇಲ್ಲ, ಗೊತ್ತಿಲ್ಲ. ಬಟ್ ಏನೂ ಗೊತ್ತಿಲ್ಲ, ಹೆಂಗೆ ಗೊತ್ತಿಲ್ಲ, ದಾರೇ ಗೊತ್ತಿಲ್ಲ. ಬಟ್ ಯಾರೋ ಒಬ್ಬರು ಬ್ರದರ್ ಹೇಳಿದ್ರು ಅಂತ ತಿಳಿಸಿ ಈ ಥರ ಹೋಗ್ಬೇಕಂತ ಸಾಹಸ ಮಾಡಿದ್ದೆ. ಬಟ್ ಒಳ್ಳೆ ನೆನಪು. ಈ ಥರ ಹೋಗ್ಬೇಕಂದ್ರೆ ಈ ಕಾಡು ಹೆಂಗೈತೆ ಅಂತಂದ್ರೆ ಇಲ್ಲಿ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾವ ಸೈಡ್ ಹೋಗ್ಬೇಕು, ಯಾರನ್ನ ಕೇಳ್ಬೇಕು, ಏನೂ ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ಚೂರು ಬೋರ್ಡ್ ಐತೆ, ಹಂಗಾಗಿ ಈ ಕಡೆ ಇದ್ದ ಸೈಡ್ ಏನೇ ಅಂತ ಗೊತ್ತಿಲ್ಲ. ಹಂಗಾಗಿ ಒಬ್ರು ಯಾರೋ ಬಂದರು ಅಣ್ಣವರು, ಹಂಗಾಗಿ ಕೇಳ್ಕೊಂಡು ಆ ಪ್ಲೇಸ್ ಇದೆ ಶಿವಪುರ ತೂಗು ಬ್ರಿಡ್ಜ್ ಅಂತ ಹೇಳಿಸಿದ್ದು, ಉತ್ತರ ಕನ್ನಡದಲ್ಲಿ ಬರೋಂಥದ್ದು. ಒಳ್ಳೆ ಪ್ಲೇಸು. ಬಟ್ ಇದು ಒಂಥರ ಏನೋ ಅದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನನ್ನ ಅತಿ ಸರಳವಾದ ಬದುಕಿನಲ್ಲಿ ಅಪರೂಪವಾಗಿ ಸಿಕ್ಕಂಥ ಒಂದು ರೈಡ್ ಇದು. ಈ ಥರ ಒಂದು ಪ್ಲೇಸು, ಈ ಥರ ಒಂದು ರೈಡು ನಾನು ಮಾಡ್ತಂತ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ. ಅಂಥ ಒಂದು ರೈಡು, ಅಂಥ ಒಂದು ಪ್ಲೇಸ್ ಇದು. ತುಂಬ ಇಷ್ಟ ಆಯಿತು. ನೆಕ್ಸ್ಟು ಯಾರ್ಯಾರು ಬರ್ಬೇಕಂತೇಳಿ ಕಮೆಂಟ್ ಹಾಕಿ ಹೋಗೋಣ. ಇಂಥ ಪ್ಲೇಸ್ಗೆ ನಾನು ಈಗ ಆ್ಯಕ್ಚುಲಿ ಥ್ರಿಲ್ ಕೊಟ್ಟಿರೋದಂದ್ರೆ ಬೈಕ್ ರೈಡು. ಯಾಕಂದ್ರೆ ಈ ಎಷ್ಟೋ ಬೆಟ್ಟಗಳ ಮಧ್ಯೆ, ಕಾಡುಗಳ ಮಧ್ಯೆ ಬರ್ಬೇಕಾದ್ರೆ ಅದೊಂಥರ ಖುಷಿನೇ ಬೇರೆ ಇತ್ತು. ಬಟ್ ಅಷ್ಟೇ ಭಯ ಇತ್ತು, ಅಷ್ಟೇ ಖುಷಿ ಇತ್ತು. ಒಂಥರ ಈ ಪ್ಲೇಸ್ ನೋಡಿದಾಗ ಮತ್ತು ಇನ್ನೊಂದು ಖುಷಿನೇ ಬೇರೆ. ಟೈಮ್ ಸಿಕ್ಕಾಗ ಒಂದು ಟೈಮ್ ಆದರೂ ಈ ಥರ ಒಂಥರ ರೈಡು ಪ್ಲೇಸು ನೋಡಬೇಕು. ಯಾಕಂದ್ರೆ ಇರೋದು ಒಂದೇ ಜೀವನ, ನೆಕ್ಸ್ಟ್ ಇರ್ತವೋ ಬಿಡ್ತೀವೋ ಗೊತ್ತಿಲ್ಲ. ಯಾಕಂದ್ರೆ ಇರೋದು ಒಂದೇ ಜೀವನ, ನೆಕ್ಸ್ಟ್ ಹುಟ್ಟೋದಂತರೂ ಕನ್ಫರ್ಮ್ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಜೀವ ಇರೋದ್ರಾಗ ಒಂದು ಟೈಮರ ಈ ಥರ ಒಂದು ಪ್ಲೇಸ್ಗಳನ್ನು, ಈ ಥರ ಒಂದು ಪರಿಸರ ಸೌಂದರ್ಯವನ್ನು ಒನ್ ಟೈಮರಾದ್ರೆ ಈ ಥರ ಒಂಥರ ರೈಡ್ ಬನ್ನಿ. ನೆಕ್ಸ್ಟ್ ನಾವು ಬರೋಣ, ಎಲ್ಲರೂ ಬರ್ರಿ. 1K ಫಾಲೋವರ್ಸ್ ಆದಾಗ ನಾನು ಕರ್ಕೊಂಡು ಬರ್ತೀನಿ. ಇಬ್ಬರನ್ನ ಅಂತೂ ಕರ್ಕೊಂಡೆ ಬಂದೇ ಬರ್ತೀನಿ. ಬೇಗ 1K ಫಾಲೋವರ್ಸ್ ಮಾಡಿ. ಈ ಒಂದು ಸ್ಥಳ ಐತಲ್ಲ, ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ ಇಲ್ಲಿ ಬಂದು ಗೀಸಿ ನೋಡುವಂಥದ್ದೇ ಬೇರೆ, ನಾವು ಎಲ್ಲೋ ಫೋನಲ್ಲಿ ಅಥವಾ ಟಿ ವಿಯಲ್ಲಿ ನೋಡೋದೇ ಬೇರೆ. ಅಂಥ ಒಂದು ಖುಷಿ ಎಲ್ಲಿ ಸಿಗಲ್ಲ. ಯಾಕಂದ್ರೆ ಈ ಥರ ಒಂದು ರೈಡು, ಈ ಥರ ಒಂದು ಪ್ಲೇಸಿಗೆ ಹೋದ್ಮ್ಯಾಗ ಅದರ ಅನುಭವಿಸಿದ ಮ್ಯಾಗನೇ ಗೊತ್ತಾಗುತ್ತದೆ. ಕೆಲವು ಕವಿಗಳು ಇಲ್ಲಿ ಬರೆದಂಥ ವಾಕ್ಯಗಳು ನೋಡಿದಾಗ, ಈ ಸೌಂದರ್ಯ ನೋಡಿದಾಗ ಗೊತ್ತಾಯಿತು ಈ ಥರ ಒಂದು ಕವನಗಳು ಯಾಕೆ ಬಂದವ, ಈ ಥರ ಹೆಂಗೆ ಹುಟ್ಟಿತ್ತು ಅಂತಂದು. ಇಂಥ ಪ್ಲೇಸಿಗೆ ಬಂದಾಗ ಅವು ಹುಟ್ಟುತ್ತವೆ. ಯಾಕಂದ್ರೆ ಆ ಥರ ಇರೋಂಥ ಒಂದು ಜಾಗ ಇದು. ಮತ್ತೇನಿಲ್ಲಪ್ಪ, ಟೈಮ್ ಆಗಿಬಿಡ್ತು, ಮತ್ತೇನಿಲ್ಲ, ಉಲ್ಟಾ ಬರ್ಬೇಕಾಗಿತ್ತಲ್ಲ. ಹಂಗಾಗಿ ಅಲ್ಲಿರೋದ ಒಂದೇ ತಾಸು. ಹಂಗಾಗಿ ಬರ್ಬೇಕಾದ್ರೆ ಫುಲ್ ಗಾಡಿ ಹಿಟ್ಟಾಗಿಬಿಡ್ತು. ಇದು ಏನು ಮಾಡೋದು, ಮತ್ತೆ ಗಾಡಿ ಕೈ ಕೊಡ್ತಂದ್ರೆ ಹೆಂಗೆ ಅಂದಿಸಿ ಮಧ್ಯೆ ಕಾಡಿನಲ್ಲಿ ನಿಂದಿರಿಸಿದೆ. ಬಟ್ ಏನೋ ಒಂಥರ ಭಯ. ಯಾಕಂದ್ರೆ ಇಲ್ಲಿ ಬರೋವಂಥ ಎಂತೆಂಥ ಜೀವದಾನಿದೆಯೋ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದ್ಬಿಟ್ಟಿವಿ ನಾವು, ಬೇರೆ ಯಾರನ್ನು ಕೇಳೇ ಇಲ್ಲ. ಹಂಗಾಗಿ ಅಲ್ಲಿ ಬಂದಿರೋರೆಲ್ಲ ಜೀಪಲ್ಲಿ. ಹಂಗೆ ನಾನೇ ಫಸ್ಟ್ 1-2-3 ಬೈಕ್ ನೋಡಿರೋದಷ್ಟೇ. ಹಂಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೀವು ಬಂದ್ರಿ ಅಂದ್ರೆ ಅವಾಗ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಚೆನ್ನಾಗಿ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. 1K ಫಾಲೋವರ್ಸ್ ಬೇಗ ಮಾಡಿ, ಬೇಗ ಸ್ಟೂರ್ ಹೋಗೋಣ. ಏನಂತೀರ? ಈ 15 ಕಿಲೋಮೀಟ್ರು ಜರ್ನಿ ಯಾವತ್ತೂ ಮರೆಯಲ್ಲ. ಆ ಥರ ಒಂದು ಜರ್ನಿ ಇತ್ತು. ಇದು ಆಫ್ ರೈಡಿಂಗು 15 ಕಿಲೋಮೀಟ್ರ್, ಮತ್ತು ಪೂರ್ತಿ ಅಂದ್ರೆ ಬಹಳ ಲೆಂತ್ ಆಗುತ್ತೆ. ಈ ಆಫ್ ರೈಡ್ ಇದು ಫುಲ್ಲು ಈ ಥರ ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ 15 ಕಿಲೋಮೀಟ್ರ್ ಇರೋದು ಇದು. ಬೇಗ 1K ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಪಕ್ಕ ಹೋಗೋಣ. ಬೈಕ್ ತಗೊಂಡೇ ಹೋಗೋಣ, ಈ ಥರ ಕಾಡಲ್ಲೇ ಹೋಗೋಣ. ಏನಂತೀರ? ಓಕೆ, ಧನ್ಯವಾದಗಳು ಎಲ್ಲ ಪೂರ್ತಿ ವಿಡಿಯೋ ನೋಡಿದವ್ರಿಗೆ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ. ಥ್ಯಾಂಕ್ ಯು ಸೊ ಮಚ್.